ತಂಗಿ ಹೆಣ್ಣಿನ ಜೀವನದಲ್ಲಿ ಪೂರ್ಣತೆಯನ್ನು ಕಾಣಬೇಕು ಅಂತಾದ್ರೆ ಶುಭ ಮುಹೂರ್ತವನ್ನು ನೋಡಿ ಮದುವೆ ಆಗಬೇಕು. ಸತ್ಕರ್ಮಾನುಷ್ಠಾನದಿಂದ ಸತ್ಸಂತಾನವನ್ನು ಪಡೆದಾಕ್ಷಣ ಹೆಣ್ಣಿನ ಜೀವನಕ್ಕೆ ಪೂರ್ಣತೆ ಒದಗುವುದಕ್ಕೆ ಸಾಧ್ಯ ಉಂಟು. ಮದುವೆ ಆಗ್ಬೇಕು. ಹೌದಮ್ಮ, ಯಾರು ನಮಗೆ ಮದುವೆ ಮಾಡಿಸುವವರು? ಮದುವೆ ಮಾಡಿಸುವಂತ ತಂದೆಯನ್ನು ಕಳೆದುಕೊಂಡಿದ್ದೇವೆ. ತಾಯಿ ಮಂಗಲ ಕಾರ್ಯಕ್ಕೆ ಬರುವ ಹಾಗಿಲ್ಲ. ಇಲ್ಲ. ಇರುವಂತ ಬಂಧು ಬಾಂಧವರು ಯಾರು ಕೂಡ ನಮ್ಮ ಕಡೆ ಚಿತ್ತವನ್ನು ಹರಿಸುವುದಿಲ್ಲ. ಇಲ್ಲ. ಮತ್ತೆ ಯಾರಕ್ಕ ಮದುವೆ ಮಾಡಿಸುವುದು? ತಂಗಿ, ಯಾವ ಬಂಧು ಬಾಂಧವರ ಕುರಿತಾಗಿ ಯಾವ ಕಾಲಕ್ಕೂ ಯೋಚನೆ ಮಾಡುವ ಹಾಗಿಲ್ಲ. ತಂದೆ ಅಳಿಯುವ ಸಂದರ್ಭದಲ್ಲಿ ಹೇಳಿದಂತ ಮಾತು, ಶಿವನ ಕುಮಾರನಂತ ಸುಬ್ರಹ್ಮಣ್ಯನಿಗೆ ನಿಮ್ಮ ಐವರನ್ನು ಕೊಟ್ಟು ಮದುವೆ ಮಾಡಿಸಬೇಕು ಎನ್ನುವಾಗಲೇ ಹೃದಯಾಘಾತದಿಂದ ಪರಲೋಕವನ್ನು ಸೇರಿಕೊಂಡಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಮನೆಯಲ್ಲಿ ಆಸೆ ಹೊತ್ತು ಸತ್ತ, ಅವನ ಆಸೆ ಈಡೇರಲಿಲ್ಲ ಅಂತಾದ್ರೆ ಅವನಿಗೆ ಸದ್ಗತಿ ಮೋಕ್ಷ ದೊರಕುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ದೊರಕಿಸಿಕೊಡಬೇಕಾದ ಕರ್ತವ್ಯ ಮಕ್ಕಳದ್ದು. ಹಾಗಾಗಿ ನಾವೊಂದು ಕೆಲಸ ಮಾಡೋಣ. ಎಲ್ಲರೂ ಒಟ್ಟಾಗಿ ಒಮ್ಮತದಿಂದ ಶಿವನನ್ನು ಕಂಡು ಸುಬ್ರಹ್ಮಣ್ಯನ ಮದುವೆ ಆಗುವುದಕ್ಕಾಗಿ ಎಲ್ಲರೂ ಕೈಲಾಸದತ್ತ ಹೋಗೋಣ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸದಾ ಶಿವಲಿಂಗಂ. ಕೈಲಾಸಕ್ಕೆ ಬಂದು ನಿಂತದೆ. ಕೈಲಾಸಗಿರಿಯ ತಪ್ಪಲು ಪ್ರದೇಶ ಯಾವುದು ಅಂತ ಕೇಳಿದ್ರೆ ಇದೇ ಪುಣ್ಯಕ್ಷೇತ್ರವಾಗಿ ಹೋಗಿ. ಹೌದು, ಇಷ್ಟು ಬೇಗ ಬಿಳಿಯ ವರ್ಣ ಕಾಣುದಿಲ್ಲ. ಓ ಅಲ್ಲಿ ನೋಡು, ಬೆಳ್ಳಿಯ ಬೆಟ್ಟ ಅಂತ ಹೇಳಿದ್ರೆ ಅದೇ ಅಮ್ಮ. ಎಂತದಮ್ಮ, ಸಣ್ಣ ಆಸೆ. ಬಿಳಿಯ ವರ್ಣ ಎನ್ನುವ ಕಾರಣಕ್ಕಾಗಿ ಬೆಳ್ಳಿಯಿಂದಲೇ ನಿರ್ಮಿತವಾದ ಬೆಟ್ಟ ಅಲ್ಲ, ಶ್ವೇತ ವರ್ಣದಿಂದ ಕಂಗೊಳಿಸುವ ಕಾರಣ ಆ ಬೆಟ್ಟವನ್ನು ಬೆಳ್ಳಿಯ ಬೆಟ್ಟ ಅಂತ ಕರೀತಾರೆ. ಎಲ್ಲಿ ಬೆಟ್ಟದಷ್ಟು ನೆಮ್ಮದಿ, ಎಲ್ಲಿ ಬೆಟ್ಟದಷ್ಟು ಸತ್ಯ, ಎಲ್ಲಿ ಬೆಟ್ಟದಷ್ಟು ನೆಮ್ಮದಿ ಇರ್ತದೋ ಅಲ್ಲಿ ಶಿವನ ಸಾನ್ನಿಧ್ಯ ಇರ್ತದೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಕ್ಷೇತ್ರವೇ ಆಗಿ ಹೋಗಿದೆ. ಪರೇಗಿರಿಯನ್ನು ವರ್ಣನೆ ಮಾಡೋದಕ್ಕಾಗಿ ನಾವು ಬಂದವರಲ್ಲ. ಶಿವನನ್ನು ಕಂಡು ಸುಬ್ರಹ್ಮಣ್ಯನನ್ನು ಮದುವೆ ಆಗಬೇಕು ಅಂತಾದ್ರೆ ನಮ್ಮ ಮನಸ್ಸು ದೇಹ ಶುದ್ಧ ಉಂಟು, ನಡೆದು ಬಂದ ಮಾರ್ಗ ಶುದ್ಧ ಉಂಟೇನೆ. ಪರಿಪೂರ್ಣವಾಗಿ ಪರಿಶುದ್ಧತೆಯನ್ನು ಕಾಣಬೇಕು ಅಂತಾದ್ರೆ ಹರಿತಾ ಇದ್ದಾಳೆ ಗಂಗಾ ಭವಾನಿ. ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶಿವನನ್ನು ಕಾಣೋಣ.
ಎಂತ ಇಲ್ಲ ಸೋರಲ್ಲ ಪಡೆಯಿದೆ ಇಲ್ಲುಳಿದವಾಗ ನಿಷ್ಕಾಮಿ ಜನರು ಅರಿಯಂಬ ಷಡ್ವರ್ಗ ಜಯಿಸಿದಂತವರು ಅರಿಯಂಬ ಷಡ್ವರ್ಗ ಜಯಿಸಿದಂತವರು ಪರಮೇಶ್ವರನು ಕಮ್ಮ ಅಲ್ಲುಳಿದವರು ವರುಷದ ಮುಖವಾಸೆ ಬಿಟ್ಟವರು ಪರಮೇಶ್ವರನು ಕಮ್ಮ ಇರುಳಿದವರು ಯಾರವ ನೀವು ಯಾರವ ಯಾರವ ನೀವು ಯಾರವ ಯಾವುದು ಬಿಡಿ ಕೂತು ಬಿಡ ಮನೆಗೆ ಹೋಗು ಮನೆ ಯಾಕೆ ಭಯ ಪಡುವುದು? ಮತ್ತೆ ಎಂತದ್ದು ಬಂತು ನೋಡಿದ್ರೆ ಎಂತದ್ದು ಅಲ್ಲ, ನಮಗೆ ಪೂರಕವಾಗಿಯೇ ಬಂದಿದೆ. ಕನ್ಯರಾದ ನಮಗೆ ಪ್ರಯಾಸ ಬೇಡಿ ಎನ್ನುವ ಕಾರಣಕ್ಕಾಗಿ ಪರಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ, ಸಂತೋಷ ಪಡಬೇಕು. ಎಂತ ಮಾತಾಡುದು ನೀನು? ದೇವರು ಎಂತಾಯ್ತು? ಅವನನ್ನು ನೋಡಿದ್ರೆ ದೇವರಾಗಿದ್ದಾನ? ಅದಲ್ವೇ, ಪ್ರತ್ಯಕ್ಷವಾಗಿ ನಾವು ದೇವರನ್ನು ನೋಡ್ಲಿಲ್ಲ, ಪರೋಕ್ಷವಾಗಿ ಅಪ್ಪ ಹೇಳಿದನ್ನು ಕೇಳಿದ್ದೇವೆ. ದೇವರು ಹೀಗೆ ಇದ್ದಾನೆ ಅಂತ. ಹೌದು, ಹೇಗಿದ್ದಾನೆ? ತಲೆಯಲ್ಲಿ ಗಂಗೆ ಚಂದ್ರನನ್ನು ಧರಿಸಿದ ಕಾರಣ ಹಾ. ಗಂಗಾಧರನಂತೆ, ಹೌದು. ಚಂದ್ರಶೇಖರನಂತೆ. ಇವನ ತಲೆಯಲ್ಲಿ ಗಂಗೆಯೂ ಇಲ್ಲ, ಚಂದ್ರನೂ ಇಲ್ಲ. ಬದಲಿಗೆ ಎರಡು ಕೋಡುಂಟು. ಇವ ಕೋಡ್ ದರ ಇರಬಹುದು. ಸರಿ ಉಂಟು. ಮತ್ತೆ ಹಣೆಯಲ್ಲಿ ಅಷ್ಟೇ ಮಾತ್ರ, ಅದು ಮಾತ್ರವಲ್ಲ, ಹಣೆಯಲ್ಲಿ ಮೂರನೇ ಕಣ್ಣಿರುವುದರಿಂದ ಹಾ. ತ್ರಿನೇತ್ರಧಾರಿ ಎಂದು ಕರೆಯುತ್ತಾರೆ. ಇವನ ಹಣೆಯಲ್ಲಿ ಕಣ್ಣಂತ ಕರೀತಾರೆ. ಎಂದು ಕರೆಯುತ್ತಾರೆ. ಹೌದು. ಆದರೆ ಇವನ ಹಣೆಯಲ್ಲಿ ಕಣ್ಣಿಲ್ಲ, ಮತ್ತೆ ಎಂತ ಉಂಟು? ಒಂದು ಒಟ್ಟುಂಟು, ಹಾ. ಎರಡು ನಾಮ ಉಂಟು. ಇವ ಇವನು ಒಟ್ಟುದಾರಿ, ನಾಮದಾರಿ. ಸರಿ ಉಂಟು, ನಾಮದಾರಿ ಸರಿ ಉಂಟು. ಪ್ರಥಮ ಆ ನಾಮದಾರಿ. ಬೊಟ್ಟುದಾರಿ ಸರಿ ಉಂಟು. ಆಮೇಲೆ ಬೊಟ್ಟುದಾರಿ. ಹೌದು. ಅಷ್ಟೇ ಅಲ್ಲ, ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುವುದರಿಂದ ಶೂಲಧಾರಿ ಎನ್ನುವುದಾಗಿ. ಇವನ ಕೈಯಲ್ಲಿ ಶೂಲ ಇಲ್ಲ, ಬದಲಿಗೆ ಕೈ ತುಂಬಾ ಸಾಲ ಇದ್ರೆ ಇರಬಹುದು. ನೀನು ಸ್ವಲ್ಪ ಮೆಲ್ಲ ಮಾತಾಡು ಮರೈತಿ. ಸರಿ ಉಂಟು. ಆ ಸಾಲ ಏನು ಜೋರಾಗಿ ಹೇಳ್ಬೇಕು. ಹಾಗೆ ಹೌದು. ಅಲ್ಲ ಅಷ್ಟೇಯಾ, ಹಾ. ಅವನು ನೋಡಿದ್ರೆ ಅಕ್ಕ ನೋಡಿದ್ರೆ ಹೇಸಿಗೆ ಆಗ್ತದೆ. ಹೌದು. ಮೈಯೆಲ್ಲ ಕಪ್ಪು ರೋಮ, ಹಾ. ಕಾಲಲ್ಲಿ ಗೊರಸು. ನೋಡಕ್ಕ ದೇವರ ಒಂದು ಸೂಚನೆ ಆದ್ರೂ ಉಂಟಾ? ಅಲ್ಲ, ಮುಖದಲ್ಲಿ ಯಾವ ಭಾವನೆಯು ಛಾಯೆಯೂ ಇಲ್ಲ ಅಂತ ಮುಖದ? ದೇವರು ಇಂಥ ದಾರಿಯಲ್ಲಿ ಹೋಗುವಾಗ ದಾಸಯ್ಯನವರು ಎಷ್ಟು ಮಂದಿ ಸಿಗುವುದಿಲ್ಲ ಅಲ್ವಾ? ಅಂತವರಲ್ಲಿ ಮಾತಾಡೋದಕ್ಕೆ ಅಂತದವ್ರಾ? ನಮಗೆ ಬೇಕಾದದ್ದು ಕೋಡ್ ಮುಂದೆ ಮಾಡ್ತದೆ. ಕೆಲವು ಪ್ರಾಣಿಗಳು ಹಾಗೆ ಒಂದೇ ಕಾಲು ಮುಂದೆ ಮಾಡೋದ್ರಿಂದ ಕೋಡು ಮುಂದೆ ಮಾಡೋದು. ಏ, ಇದು ಭಾಷೆ ಬರ್ತದೆ. ಇದಕ್ಕೊಂದು ಭಾಷೆ ಬರ್ತದಲ್ಲ? ಭಯ ಉಂಟು. ಇದಕ್ಕುಂಟು. ಹೌದು, ಇದಕ್ಕುಂಟು. ಹಾ, ಅಷ್ಟೇ. ಎಂತ ಎಂತಾಯ್ತು? ಅಲ್ಲ, ಇದು ಅದು ಅಂತ ಏನು ಸಂಸ್ಕಾರ ನಿಮಗಿಲ್ವಾ? ಏನಾಯ್ತು ಈಗ? ಏನು ತಂದೆ ತಾಯಿ ಹೇಳಿಕೊಡ್ಲಿಲ್ವಾ? ಯಾವುದು? ಸಂಸ್ಕಾರ ಅಂದ್ರೆ ನಾನು ಮಾತು ಬರುದಿಲ್ಲ, ಭಾಷೆ ಬರುದಿಲ್ಲ, ಪ್ರಾಣಿ ಅಲ್ವಾ ಇದು ಅದು ಅಂತ ಹೇಳಿದ್ದೆ. ಇದಕ್ಕೆ ಭಾಷೆ ಬರ್ತದೆ. ನೀವು ನಮಗೆ ಏನಾಯ್ತು ಈಗ? ಒಮ್ಮಿಂದ ಒಮ್ಮೆ ಗಿರಿ ಏರುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ, ಯಾರವ್ವ ನೀವು ಯಾರವ್ವ? ಹೆಚ್ಚ ಇದು ಭಾಷೆ ಬರುದಿಲ್ಲ. ಇದು ಯಾಕೆ ನಗಾಡಿದ್ದು? ಒಂದು ಹೆಣ್ಣು ಮಾರ್ಗದಲ್ಲಿ ಹೋಗುವಾಗ ಸಿಕ್ಕಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಬಟಾರೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರುವುದಲ್ಲ, ಚಂದ ಇದ್ದಾಳೆ ಎನ್ನುವ ಕಾರಣಕ್ಕಾಗಿ ಪ್ರಥಮವಾಗಿ ಹೆಣ್ಣು ಸಿಕ್ಕಿದಾಕ್ಷಣ ಒಮ್ಮೆ ಅವಳು ಕೊಳ್ಳು ನೋಡ್ಬೇಕು, ಆಮೇಲೆ ಕಾಲು ಬೆರಳು ನೋಡ್ಬೇಕು. ಯಾಕೆ ಅವೆರಡು ಸ್ಥಳ ಯಾಕೆ ನೋಡ್ಬೇಕು? ಕೊಲ್ಲದಲ್ಲಿ ಮಂಗಲಸೂತ್ರ ಉಂಟಾ, ಕಾಲಿನಲ್ಲಿ ಕಾಲುಂಗುರ ಉಂಟಾ ಅಂತ. ಅವೆರಡೂ ಚಿಹ್ನೆ ಆ ಹೆಣ್ಣಿನಲ್ಲಿ ಉಂಟು ಅಂತ ಹೇಳಿದ್ರೆ ಅವಳಿಗೆ ಮದುವೆ ಆಗಿದೆ ಅನ್ನೋ ಅದರ ಅರ್ಥ. ನಮಗೆ ಮದುವೆ ಆಗ್ಲಿಲ್ಲ, ಮಂಗಲಸೂತ್ರ ಕಾಲುಂಗುರ ಇಲ್ಲ, ಹಾಗಾಗಿ ನಾವು ಕನ್ನೇರಿದ್ದೇವೆ, ಯಾರಿಗೂ ಅವ್ವ ಆಗ್ಲಿಲ್ಲ. ಹೆಣ್ಣು ಮಕ್ಕಳ ಅರ್ಥದಿಂದ ಹೇಳಿದವನಲ್ಲ. ಇಲ್ಲಿ ಎರಡು ಶಬ್ದಗಳು ನಾನು ಉಪಯೋಗ ಮಾಡಿದ ವಚನ, ಒಂದು ಬಹುವಚನ ಮತ್ತು ಏಕವಚನ. ನೀನು ಒಬ್ಬಳೆ ಬಂದಿದ್ರೆ ಯಾರು ಎನ್ನುವಂತ ಪ್ರಶ್ನೆ ನಾನು ಮಾಡ್ತಾ ಇದ್ದೆ. ನೀವು ಐವರು ಬಂದಿರುವುದರಿಂದ ಅವ್ವ
ಅಕ್ಕ ತಂಗಿ ಹೀಗೆ ಗೌರವ ಕೊಟ್ಟ ಗೌರವ ಅಂದ್ರೆ ಹೆಣ್ಣು ಮಕ್ಕಳು ಅಂದ್ಕೊಂಡ ಅಕ್ಷರ ಅಭಿಮಾನ ಗೌರವ ಅಕ್ಕ. ಅಲ್ಲ ಅಲ್ಲಿ ಯಾಕೆ ಕೂತಿದ್ಯಮ್ಮ ಯಾಕಮ್ಮ ಬಾಯಿ ಹಾಕೊಂಡಿದೆ ಸಣ್ಣ ಮಗುವಿನ ನೋಡಿದ್ರೆ ನಿನಗೆ ಹೌದು ಹಾಗೆಲ್ಲ ಹಿಂದೆ ನೋಡಬಾರ್ದಮ್ಮ, ಇಲ್ಲಿ ನಮ್ಮನ್ನ ನೋಡ್ಬೇಕಮ್ಮ. ಅದು ಈಗ ಅಕ್ಕ ಇವ್ ನನ್ನ ಪೂರ್ತಿ ತೆಗ್ದಾಕುವಾಗಿಲ್ಲ. ಇಲ್ಲ, ಇಲ್ಲ. ಸ್ವಲ್ಪ ಅಡ್ಡಿಲ್ಲ ಇವ. ಅಲ್ಲ ಇದು ಅಲ್ಲಿ ಏನಾಯ್ತು ಈಗ? ಹಾಗೆ ಹೇಳಿದಲ್ಲ, ಮತ್ತೆ? ಸಂಸ್ಕಾರವನ್ನ ಮೈಗೂಡಿಸಿಕೊಂಡವಂತ ಆಡಿ. ಈ ಕ್ಷೇತ್ರದಲ್ಲಿ ಹಾಗೆ ಹೀಗೆ ಸಂಸ್ಕಾರಯುತವಾಗಿ ನಮ್ಮನ್ನ ಪ್ರಶ್ನೆ ಮಾಡಿದ ನೀನ್ ಯಾರಪ್ಪ? ಯಾರಪ್ಪ ನೀನು? ನಾನಿನ್ನು ಯಾರಿಗೆ ಅಪ್ಪ ಆಗ್ಲಿಲ್ಲ. ಅದಕ್ಕೆಲ್ಲ ಯೋಗ ಭಾಗ್ಯ ಬೇಕು, ಒಟ್ಟಾರೆ ಆಗ್ತದ? ಯೋಗ ಭಾಗ್ಯಗಳು ಎರಡು ಉಂಟಲ್ಲ. ಈ ವರ್ಷ ಆದ್ರೂ ಆಗ್ತೀಯಾ? ಆಗ್ತೇನಪ್ಪ, ಇದ್ರೆ ಆಗ್ತೇನೆ. ಯಾವ್ದಾಗುದು? ಈ ವರ್ಷ ಆಗ್ತಾನಂತೆ. ಯಾವ್ದು? ಮದುವೆ ಆಗ್ತಾನಂತೆ, ಅಪ್ಪ ಆಗ್ತಾನಂತೆ. ಇಲ್ಲ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನೀ ಹೇಗಷ್ಟು ದೃಢ ನಿರ್ಧಾರದಿಂದ ಹೇಳ್ತೀಯಾ? ನೀ ಸರಿಯಾಗಿ ನೋಡಿದ್ಯಾ ಅಕ್ಕ ಅವನನ್ನ? ಆ ಮುಖ ನೋಡಿದ್ದೇನೆ. ಮದುವೆಗೆ ಇನ್ನು ಎಂತವೇ ಅಪ್ಪ ಆಗುದು? ಆ ಕೂದಲೆಲ್ಲ ಬಿಳಿ ಐತಿ, ಅಪ್ಪ ಆಗ್ತಾನೆ ಇವ? ಏ ದೇವ್ರೆ, ಸುಳ್ಳಲ್ಲ, ನಾನು ಬಿಳಿಯಾದ ಕೂದಲು ನೋಡ್ಲಿಲ್ಲ, ಬರೇ ಮುಖದ ಗೆರೆ ಬರೇ ಮಾತ್ರ ನೋಡ್ತಾ ಇದ್ದೆ. ಅದು ಗೆರವ ಹಾಕೊಂಡು ಬಂದದ್ದಲ್ಲ, ಅದು ಬಿದ್ದದ್ದು ನೇರಿಗೆ. ಸುಕ್ಕುಗಟ್ಟಿ. ಹಾ, ಹಾ. ಅಯ್ಯೋ, ಅಲ್ಲ ಒಂದ್ ಕೆಲಸ ಮಾಡು, ಈ ಕೂದಲೆಲ್ಲ ಬಿಳಿ ಆಯ್ತು ಅಂತ ಯೋಚನೆಯಾದ ಕೂದಲು ಕಪ್ಪಾಗಬೇಕಾ? ಹೊಸ ಒಂದು ಉಪಾಯ ಹೇಳ್ತೇನೆ, ಏನದು? ಯಾರಿಗೂ ಗೊತ್ತಿಲ್ಲ. ಅದು ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಆ ಸೊಪ್ಪನ್ನು ತಂದು ಚಂದ ಮಾಡಿ ಅರೆದು ಎರಡೂ ಕೈಯಲ್ಲಿ ತಿಕ್ಕಿ ತಲೆಗೋ ಗಡ್ಡಕ್ಕೂ ಬಿಳಿಯಾದ ಜಾಗಕ್ಕೆ ಹಚ್ಚಿಕೊಂಡ್ರೆ ಬಿಳಿಯಾದ ಕೂದಲೆಲ್ಲ ಕಪ್ಪಾಗ್ತದೆ. ನೀವು ಮೊದಲೇ ಮಾಡಿದ್ದ? ನಮ್ಮದಕ್ಕೆ ಬಿಳಿ ಯಾವಾಗ್ಲೂ ಕಪ್ಪೆ. ಮತ್ತಿದು ಬಿಳಿಯಾದವರಿಗೆ ಮಾತ್ರ ಅಲ್ಲ, ಕೂದಲು ಹೋದವರಿಗೂ ಅನುಕೂಲ ಉಂಟು. ಹೆಣ್ಣು ಮಕ್ಕಳ ಇದು ವಯಸ್ಸಾಗಿ ಹಣ್ಣಾಗಿದ್ದಲ್ಲ, ಮತ್ತೆ? ಇದೆಲ್ಲ ಜ್ಞಾನದ ಸಂಕೇತ. ನಿನ್ನ ಜ್ಞಾನ ಪೂರ್ತಿ ತಲೆ ಕೂದಲಲ್ಲಿ ಉಂಟು, ಅಯ್ಯಯ್ಯೋ. ಗಡ್ಡದಲ್ಲಿ ಉಂಟು. ಒಳ್ಳೇದು ಒಳ್ಳೇದು ಒಳ್ಳೇದು. ಏ, ನೀ ಯಾರಿಗೆ ಅಪ್ಪ ಆಗಿದ್ದಿತ್ತು ಕೇಳಿದಲ್ಲ, ಮತ್ತೆ? ಹೇಗೆ ನೀ ನಮಗೆ ಗೌರವ ಕೊಟ್ಟಿಯೋ ಹಾಗೆಯೇ ಗೌರವ ಸೂಚಕವಾಗಿ ನಿನ್ನಲ್ಲಿ ಕೇಳಿದ್ದು ನೀನ್ ಯಾರಿನ್ನು ಹಾಗೆ. ನನ್ನ ಪರಿಚಯ ಆಗ್ಲಿಲ್ಲ. ಅಕ್ಕ, ಅವನ ಹೆಸರು ನನಗೆ ಗೊತ್ತಾಯ್ತು. ಹೇಳಿಲ್ಲ ಅವ. ಅಕ್ಕ ಒಳ್ಳೆ ಹೆಸರು ಅಕ್ಕ. ಸರಿ ಉಂಟು, ಕೈಯಲ್ಲಿ ಹೀಗೆ ಉಂಟು. ಅಭಿನಯ ಮಾಡಿದ್ದು. ಹಾಗೆ? ಸಾಕಾ? ಅಲ್ಲ, ಹೇಗೆ? ಒಳ್ಳೆ ಹೆಸರು. ಅಕ್ಕ ಹೆಸರು ಇರ್ತದ? ಗಂಧರ್ವರಲ್ಲಿ ಇಂಥ ಹೆಸರು ಇರ್ತಾರೆ. ಹೇಗೆ? ಹೂ ಗಂಧರ್ವ, ಗಂಧರ್ವ, ಓಹೋ ಗಂಧರ್ವ, ಹೆಸರು ಇರ್ತದ. ಹಾಗಾದ್ರೆ ಗಂಧರ್ವ ಲೋಕದವನ? ಅಲ್ಲವೇ ಅಲ್ಲ. ಮತ್ತೆ? ನಿಮ್ಮ ಈ ಮಾತನ್ನು ಕೇಳಿದ್ರೆ ನನಗೆ ವಿಷಾದ ಲಘು ಬಂತು. ಯಾಕಪ್ಪ? ಯಾಕಿಂತ ಹೇಳಿದ್ರೆ ನನ್ನ ಪರಿಚಯ ನಿಮಗೆ ಆಗದೆ ಹೋಯ್ತಲ್ಲ. ಏನು ನಿಮ್ಮ ಘನ ವ್ಯಕ್ತಿತ್ವ? ಮೇಲೆ ಕಾಣುತ್ತಿರುವಂತ ಗಿರಿ ಯಾವ? ಕೈಲಾಸಗಿರಿ. ಅಲ್ಲಿರುವವನು ಯಾರು? ಪರಮೇಶ್ವರ ಸ್ವಾಮಿ. ಅವನನ್ನೇ ಹೊತ್ತು ತಿರುಗುವಂತ ನಂದಕೇಶ್ವರ ಅಂದ್ರೆ ಹೋಗ್ಲಿ. ನಿನಗಲ್ಲ, ನಂದಿ ನಮ್ಮ ಕಣ್ಣ ಮುಂದೆ ತಿಳಿಯುವಂತ ಜ್ಞಾನಶಕ್ತಿ ಇಲ್ಲದ ಹೋಯ್ತಲ್ಲ. ನಮ್ಮ ಬುದ್ಧಿಯ ಬಡತನಕ್ಕೆ ನಮಗೆ ನಾವೇ ಹೇಳ್ಕೊಂಡದ್ದು. ಹೆಣ್ಣು ಮಕ್ಕಳು ನನಗೆ ಬೇಸರಿಲ್ಲ. ಐವರು ಒಟ್ಟಾಗಿ ಪುಟ್ಟಾಗಿ ಈ ಕಡೆ ಬರ್ತಾ ಇದ್ದೀರಿ. ನೀವು ಯಾರು, ನಿಮ್ಮ ಹೆಸರೇ ಎಲ್ಲವುದು ಹೇಳಿ ಆ ಕಡೆ ಹೋಗಿ. ನಂದಿ ತನಗೇಂದ್ರ ಶಂಕಚೂಡನ ಕನ್ನಿರೈವಮ್ಮ ಪಂತಯುಲ್ಲತ ಪನ್ನಗೇಂದ್ರ ಪನ್ನಗೇಂದ್ರ ಶಂಕಚೂಡನ ಕನ್ನಿರೈವರ್ ನಾವು ಕನ್ಯೆಯರೈವರ್ ನಾವು ಸುಬ್ರಹ್ಮಣ್ಯನನ್ನು ಒರಿಸರನ ನೋಡಬಂದೆವು ಸುಬ್ರಹ್ಮಣ್ಯನನ್ನು ಸುಬ್ರಹ್ಮಣ್ಯನನ್ನು ಒರಿಸರನ ನೋಡಬಂದೆವು ಕಾಣಬಂದೆವು ನೋಡಬಂದೆವು ಒರಿಸಬಂದೆವು ಪನ್ನಗೇಂದ್ರ ಶಂಕಚೂಡನ ಕನ್ಯೆಯರೈವರ್ ನಾವು ಸುಬ್ರಹ್ಮಣ್ಯನನ್ನು ಒರಿಸಿ ಅರನ ನೋಡಬಂದೆವು ಶಿವನ ಕಾಣ ಬಂದೆವು ಗುಹನ ವರಿಸ ಬಂದೆವು ಇಂಥ ದಿನ ಈಶಗಿರಿಜೆಯರನು ನೋಡ್ಪ ಆಸೆಯಿಂದ ಬಂದೆವು
ಈಶ ಗಿರಿಜಯರನು ಈಶ ಗಿರಿಜಯರನು ನೋಡ್ಬ ಆಸೆಯಿಂದ ಬಂದೆವು ನಿರಾಸೆಗೊಳಿಸ ಬೇಡವಯ್ಯ ಈಶ ಪ್ರತ್ಯನೆ ಆಸೆ ನಿರಾಸೆ ಗೊಳಿಸಬೇಡವಯ್ಯ ಈಶ ಪ್ರತ್ಯನೆ ನಂಬಿಕೇಶನೇ ಈಶ ಪ್ರತ್ಯನೆ ಪಟ್ಟಗೇತ್ರ ಶಂಕಚೂಡನ ಕನ್ನೆಯ ಐವರ್ಣ ನಾವು ಮೇಲಿನವರು ಮೇಲಿನವರು ಆಹಾ ಹಾಗಂತ ಮಧ್ಯಮದವರು ಮಧ್ಯದವರು ನಾವು ಕೆಳಗಿನವರು ಕೆಳಗೆ ಅಂತ ಹೇಳಿದ್ರಿ ಇಲ್ಲಿ ಪಾತಾಳದ ಒಂದು ಭಾಗ ಉರಗಲೋಕ ಅಲ್ಲಿನ ಅಧಿಕಾರಿ ಶಂಕಚೂಡ